ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗುಂಡೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಇರುಪಯ್ಯ ತಾತ ರೈತ ಉತ್ಪಾದಕರ ಸಹಕಾರ ನಿಯಮಿತ ಗುಂಡೂರು ಕಾಟಗಿ ತಾಲೂಕು ಕೊಪ್ಪಳ ಜಿಲ್ಲೆ ಕರ್ನಾಟಕ ಸರ್ಕಾರ ರೈತ ಉತ್ಪಾದಕರ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ COE FPO ಮತ್ತು ಸೆಲ್ಕೋ ಫೌಂಡೇಶನ್ ಅವರ ಸಹಯೋಗದಲ್ಲಿ ಯಂತ್ರ ಚಾಲಿತ ಭತ್ತದ ನಾಟಿ ಯಂತ್ರದ ತಂತ್ರಜ್ಞಾನ ಪ್ರತ್ಯಕ್ಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಸುತ್ತಮುತ್ತಲಿನ ರೈತರಾದ ಗುಂಡೂರು ಕ್ಯಾಂಪು, ಗುಂಡೂರು ಲಕ್ಷ್ಮಿ ಕ್ಯಾಂಪು, ಗುಂಡೂರು KG ಕ್ಯಾಂಪು, ಕೆಸರಟ್ಟಿ ಭಾಗದ 100ರಿಂದ 250 ರೈತರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಯಂತ್ರ ಚಾಲಿತ ಭತ್ತದ ನಾಟಿ ಯಂತ್ರದ ತಂತ್ರಜ್ಞಾನ ಪ್ರತ್ಯಕ್ಷ ಕಾರ್ಯಾಗಾರವನ್ನು ವೀಕ್ಷಿಸಿ ಸಂತೋಷ ಪಟ್ಟರು. ರೈತರು ತಾವು ಅನುಭವಿಸುತ್ತಿರುವ ಕಷ್ಟಗಳನ್ನು ಅರಿತುಕೊಂಡ ಸೆಲ್ಕೋ ಫೌಂಡೇಶನ್ ಅವರು ರೈತರಿಗೋಸ್ಕರ ಈ ಯಂತ್ರವನ್ನು ಕಂಡುಹಿಡಿದು ಭತ್ತದ ನಾಟಿ ಯಾವ ರೀತಿಯಾಗಿ ಮಾಡಬೇಕಂತೇಳಿ ಪ್ರತ್ಯಕ್ಷವಾಗಿ ಪ್ರಾಕ್ಟಿಕಲ್ ಆಗಿ ರೈತರ ಮುಂದೆ ನಾಟಿ ಮಾಡಿ ತೋರಿಸಿಕೊಟ್ಟರು. ರೈತರು ಈ ಹಿಂದೆ ಆಳುಗಳ ಕಾಯುವಂತ ಪರಿಸ್ಥಿತಿ ಇತ್ತು. ಈಗ ತಂತ್ರಜ್ಞಾನ ಮುಂದುವರಿಯುವುದರಿಂದ ತಂತ್ರಜ್ಞಾನಕ್ಕೆ ರೈತರು ಮಾರು ಹೋಗುತ್ತಿದ್ದಾರೆ. ರೈತರು ಈ ಯಂತ್ರದ ಮುಖಾಂತರ ಭತ್ತದ ನಾಟಿ 5ರಿಂದ 15 ಎಕರೆವರೆಗೆ ಭತ್ತದ ನಾಟಿ 1 ತಾಸು ಒಳಗೆ ಮಾಡಬಹುದಂತೇಳಿ ಕೃಷಿ ಅಧಿಕಾರಿಗಳು ತಿಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗಣೇಶ ತಾತನವರು ಸಿದ್ದಾಪುರ ಅವರು ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಅಧ್ಯಕ್ಷತೆಯನ್ನು ಇರುಪಯ್ಯ ತಾತ ರೈತ ಉತ್ಪಾದಕರ ಸಹಕಾರ ನಿಯಮಿತ ಸಂಘದ ಅಧ್ಯಕ್ಷರಾದ ರಾಜಶೇಖರ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಉದ್ಘಾಟಕರಾಗಿ ಪಂಪನಗೌಡ ಹೊಸಮನಿ ಸಿದ್ದಾಪುರ ಕಾಟಗಿ ಮತ್ತು ಕೃಷಿ ಸಮೂಹದ ಅಧ್ಯಕ್ಷರು ಉದ್ಘಾಟನೆಯನ್ನು ನಡೆಸಿಕೊಟ್ಟರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಡಾಕ್ಟರ್ ಅಭಿಲಾಷ್, ಸಹಾಯಕ ಕೃಷಿ ನಿರ್ದೇಶಕರು ಗಂಗಾವತಿ, ವಾಯ್ ಸುಧಾಕರ್, ಕೃಷಿ ಅಧಿಕಾರಿ ಕಾಟಗಿ RSK, ಬೀರಪ್ಪ, ಕೃಷಿ ಅಧಿಕಾರಿ ಕಾಟಗಿ, ಶ್ರೀ ಪ್ರಕಾಶ್ ಮೇಟಿ, ಸೆಲ್ಕೋ ಫೌಂಡೇಶನ್, ಶ್ರೀ ರೋಹಿತ್, ಸೆಲ್ಕೋ ಫೌಂಡೇಶನ್, ಇರುಪಯ್ಯ ತಾತ ರೈತ ಉತ್ಪಾದಕರ ಸಹಕಾರ ನಿಯಮಿತ ನಿರ್ದೇಶಕರಾದ B ಹನುಮಂತ, ವೆಂಕಟರೆಡ್ಡಿ, ಜವಳಗೇರಿ, ಮಲ್ಲಿಕಾರ್ಜುನ್, ಹೂಗಾರ್, ಉಲಿಯಾಪುರ್, PACS ನಿರ್ದೇಶಕರಾದ ಸೋಮಶೇಖರ್ ಹೂಗಾರ್, ವೀರೇಶ್ ಮರಿಸ್ವಾಮಿ, ರಾಮ ಬಾಯ್, M ದೊರೆಸ್ವಾಮಿ. ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿಯನ್ನು ಯಲ್ಲಪ್ಪ BM FPO ಕೋಆರ್ಡಿನೇಟರ್ ರೈತರ ಉತ್ಪಾದಕರ ಸಂಸ್ಥೆ ಉತ್ಖನನ ಕೇಂದ್ರ ಬೆಂಗಳೂರು ಅವರು ನಡೆಸಿಕೊಟ್ಟರು. ಕಾರ್ಯಕ್ರಮ ನಿರೂಪಣೆಯನ್ನು ಪೂಜಾ ಹೂಗಾರ್, ನಾಗರಾಜ್ ಗುಮ್ಮಗೇರಿ ಅವರು ನಡೆಸಿಕೊಟ್ಟರು. ನಂತರದಲ್ಲಿ ರೈತರು ಉತ್ಪಾದಕರ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಮತ್ತು ಸೆಲ್ಕೋ ಫೌಂಡೇಶನ್ ಅವರ ತಯಾರಿಸಿದ ಯಂತ್ರೋಪಕರಣಗಳ ನಾಟಿ ಯಾವ ರೀತಿಯಾಗಿ ನಾವು ನಾಟಿ ಮಾಡಬೇಕು, ಭತ್ತದಲ್ಲಿ ಪ್ರತ್ಯಕ್ಷವಾಗಿ ರೈತರ ಮುಂದೆ ಪ್ರದರ್ಶನ ಮಾಡಿ ರೈತರಿಗೋಸ್ಕರನೇ ಈ ಯಂತ್ರವನ್ನು ತಯಾರು ಮಾಡಿ ನಾಟ್ಯ ಮಾಡಿ ರೈತರ ಮುಂದೆ ಪ್ರದರ್ಶನ ಮಾಡಿದರು. ಗ್ರಾಮೀಣ ಭಾಗದಲ್ಲಿ ರೈತರು ಕೆಲಸಕ್ಕೆ ಆಳುಗಳ ಕಾಯುವಂತ ಪರಿಸ್ಥಿತಿ ನಿರ್ಮಾಣಗೊಂಡಿತ್ತು. ಈ ಯಂತ್ರದ ಮುಖಾಂತರ ತಾವುಗಳು ನಾಟ್ಯವನ್ನು ಸುಲಭವಾಗಿ ಮಾಡಬಹುದಂತೇಳಿ ನಮ್ಮ CBS ಪ್ರತಿನಿಧಿಗಳ ಮೂಲಕ ಊರೇನೇ ಅಂದರು ನೀ ನನ್ನ ದೇವರು.
ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಹೂವಿಗೂ ಹಣ್ಣಿಗೂ ಭೂಮಿ ದೇವರು, ನೋವಿಗೂ ನಲಿವಿಗೂ ತಾಯಿ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಜಗವೇ ತಾಯಿಗೆ ತೊಟ್ಟಿಲು, ನಾವೆಲ್ಲ ಮಕ್ಕಳು. ಆ ಸುರರು ತಾಯಿಗೆ ದಾಸರು, ಮಾತಿಗೆ ತಪ್ಪರು. ಸತ್ಯಕ್ಕೆ ಸಾಕ್ಷಿ ಸುಳ್ಳಿಗೆ ಶೂಲ, ತಾಯಾಣೆ ತಾಯಾಣೆ. ಅಮ್ಮ ಊರೇನೇ ಅಂದರು ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು. ಮಾನಕ್ಕೂ ದೊಡ್ಡದು ಕರ್ನಾಟಕ ಸರ್ಕಾರ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಬೆಂಗಳೂರು, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಮತ್ತು ಸೆಲ್ಕೋ ಫೌಂಡೇಶನ್ ಬೆಂಗಳೂರು ಇವರ ಸಹಯೋಗದಲ್ಲಿ ಆಯೋಜಿಸಲಿರುವ ಯಂತ್ರಚಾಲಿತ ಭತ್ತದ ನಾಟಿ ಯಂತ್ರದ ತಂತ್ರಜ್ಞಾನದ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮಕ್ಕೆ ಇಂದು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಮೊದಲು ರೈತ ಗೀತೆಯೊಂದಿಗೆ ಪ್ರಾರಂಭಿಸಿದರು. ಬಿಡುವುದನವ ಬಿಡುವುದಿಲ್ಲ, ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ. ಕೇಂದ್ರ ಇವರ ಒಂದು ಸಹಯೋಗದೊಂದಿಗೆ ಹಾಗೂ ಸೆಲ್ಕೋ ಫೌಂಡೇಶನ್ ಇವರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ಗುಂಡೂರು ಗ್ರಾಮದಲ್ಲಿ ಭತ್ತವನ್ನು ನಾಟಿ ಮಾಡುವ ಅಂದರೆ ಯಂತ್ರದ ಮುಖಾಂತರ ನಾಟಿ ಮಾಡುವುದನ್ನು ಒಂದು ಪ್ರಾತ್ಯಕ್ಷಿಕೆ ಮೂಲಕ ಈ ಒಂದು ಗುಂಡೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು, ಇದಕ್ಕೆ ನಮ್ಮ ಗುಂಡೂರು ಹಾಗೂ ಕೆಸರಟ್ಟಿ ಗ್ರಾಮದ ರೈತರು ಎಲ್ಲರೂ ಭಾಗವಹಿಸಿ ಈ ಒಂದು ಇವಾಗ ಏನು ಲೇಬರ್ಲಿನ ಮುಖಾಂತರ ಏನು ಭತ್ತ ನಾಟಿ ಮಾಡುವುದು ಭಾಳ ಒಂದು ಕಠಿಣ ಕೆಲಸ ಹಾಗೂ ದುಬಾರಿ ವೆಚ್ಚ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ರೈತರಿಗೆ ಅನುಕೂಲಗೋಸ್ಕರ ಈ ಒಂದು ಭತ್ತವನ್ನು ನಾಟಿ ಯಂತ್ರದ ಮುಖಾಂತರ ನಾಟಿ ಮಾಡುವ ಮೂಲಕ ರೈತರು ಒಂದು ಅದರ ಖರ್ಚನ್ನು ಟೀಮ್ ಬಂದರೂ ಒಂದು ದಿನಕ್ಕೆ 2 ರಿಂದ 3 ಎಕರೆ ನಾಟಿ ಮಾಡಿ ಹೋಗ್ತಾರೆ, ಭಾಳ ಫಾಸ್ಟಾಗಿ ಮಾಡಿ. ಅದೇ ಒಂದು ಮಷಿನ್ ಮುಖಾಂತರ ನಾಟಿ ಮಾಡಬೇಕಾದ್ರೆ 8 ರಿಂದ 10 ಎಕರೆ ಒಂದೇ ದಿನದಲ್ಲಿ ನಾಟಿ ಮಾಡ್ತಾರೆ. ಕೇವಲ 5 ಜನ ಲೇಬರ್ ಇದ್ದರೆ ಸಾಕು. ಆಪರೇಟರ್ ಜೊತೆಗೆ ಉಳಿದಂಥವರೆಲ್ಲ ಸಹಾಯಕರು ಸೇರಿ 5 ಜನ ಇದ್ದರೆ ಒಂದು ದಿನದಲ್ಲಿ 8 ರಿಂದ 10 ಎಕರೆ ನಾಟಿ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ನಾಟಿ ಮಾಡೋದಕ್ಕೂ ಅವಕಾಶ ಆಗುತ್ತೆ. ಆಮೇಲೆ ಭತ್ತದ ಕೃಷಿಯಲ್ಲಿ ಆಗ್ತಾ ಇರುವಂತ ಈ ಒಂದು ಕೂಲಿ ಆಳಿನ ತೊಂದರೆ ನಿವಾರಿಸಲು ಔಷಧಿ ಸಸ್ಯಗಳನ್ನ ಏನ್ ಮಾಡ್ತಾರೆ, ಬೆಳೆಯಕ್ಕೆ ಪ್ರಾರಂಭ ಮಾಡ್ತಾರೆ. ಹೊಸದಾಗಿ ಅದನ್ನ ನಾನು ಏನಾದ್ರೂ ಸಾಧನೆ ಮಾಡ್ಬೇಕಂತೇಳಿ ಅದನ್ನ ಪ್ರಾರಂಭ ಮಾಡ್ತಾರೆ. ಆದ್ರೆ ಅದು ಸಮಸ್ಯೆ ಏನಾಗುತ್ತಪ್ಪ ಅಂತಂದ್ರೆ ಅವ್ರಿಗೆ ಅದರಲ್ಲಿ ಅವ್ರು ಸಕ್ಸಸ್ ಕಾಣಾಗಲ್ರಿ. ಅದಕ್ಕೆ ಬೇರೆ ಕಾರಣಗಳಿರ್ಬೋದು, ಅದು ಸಕ್ಸಸ್ ಇಲ್ಲ ಅಂತಲ್ಲ, ಬೇರೆ ಕಾರಣಗಳಿಂದ ಅವ್ರು ಸಕ್ಸಸ್ ಕಾಣಲಾರ್ದೆ 75 ಲಕ್ಷ ಅವ್ರದ್ದು ಏನಾಗುತ್ತೆ ಸಾಲ ಆಗುತ್ತೆ. ಶ್ರೀ ಯುವರಾಜ್ ಸಿದ್ಧಿ ಅವ್ರದ್ದು 75 ಲಕ್ಷ ಸಾಲ ಆಗುತ್ತೆ. ಅದು 2001ರಲ್ಲಿ. ಅದಾದ ನಂತರ ಏನ್ ಮಾಡ್ತಾರೆ ಅವರು ಮತ್ತೆ ವಾಪಸ್ಸು ದ್ರಾಕ್ಷಿ ತಾವೇನ್ ಮಾಡ್ತಾ ಇದ್ರಲ್ಲ ಮೊದಲು ದ್ರಾಕ್ಷಿ ಮತ್ತೆ ತರಕಾರಿಗಳನ್ನ
ಅದನ್ನೇ ಮಾಡಕ್ ಪ್ರಾರಂಭ ಮಾಡಿ ಅದಾದ ನಂತರ ಏನ್ ಮಾಡ್ತಾರಪ್ಪ ಅಂದ್ರೆ ತಂತ್ರಜ್ಞಾನವನ್ನು ಅಳವಡಿಸಿ ಸಂಸ್ಥೆಗಳು ಇಷ್ಟು ನಬಾರ್ಡ್ಲಿಂದ ನಮಗೆ ಒಂದು ಒಳ್ಳೆ ಯೋಜನೆಗಳು ಕೊಡ್ತಕ್ಕಂಥ ಅದನ್ನು ಉಪಯೋಗ ನಾವು ಪಡ್ಕೊಳ್ಬೇಕು. ಪಡ್ಕೊಂಡು ಮುಂದೆ ನಾವು ರೈತರು ಇದನ್ನು ಯಾವ ರೀತಿ ಕಡಿಮೆ ಖರ್ಚಿನಲ್ಲಿ ಇಂಥ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಾಗ ಮಾತ್ರ ನಾವು ಮುನ್ನಡೆಗೆ ಬಂದು ನಾವು ಲಾಭಾಂಶವನ್ನು ಪಡೆಯಲು ಸಾಧ್ಯ. ಇಂಥ ರೈತ ಉತ್ಪಾದಕ ಘಟಕಗಳನ್ನು ನಾವು ಹಳ್ಳಿಗೆ ಮಾಡ್ಕೊಂಡು ನಾವು ರೈತ ಉತ್ಪಾದಕ ಘಟಕಗಳಿಂದ ಬರ್ತಕ್ಕಂಥ ಸೌಲಭ್ಯವನ್ನು ಉಪಯೋಗ ಮಾಡಿಕೊಳ್ಬೇಕು. ನಾವು ಮುಂದಿನ ದಿನಮಾನದಲ್ಲಿ ಈ ಯೋಜನೆಯನ್ನು ಸದುಪಯೋಗ ಪಡಿಕೊಂಡು ನಾವು ಯೋಜನೆಯನ್ನು ತಗೋಬೇಕು. ಆ ಸಂಘವನ್ನು ಕಾಳಜಿ ಮಾಡಿದಾಗ ಮಾತ್ರ ಆ ಸಂಘ ಬೆಳೆಯಲು ಸಾಧ್ಯ, ಜೊತೆಗೆ ಸದಸ್ಯರು ಬೆಳೆಯಲು ಸಾಧ್ಯ ಎಂದು ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಈಗ ಯಾಂತ್ರಿಕೃತ ಪದ್ಧತಿಯನ್ನು ಅಳವಡಿಸುತ್ತಿದ್ದಾರೆ. ಹಾಗೂ ಭಾರತದಲ್ಲಿ ಕೃಷಿಯಲ್ಲಿ ಆಳುಗಳ ಕೊರತೆ, ಕೂಲಿಗಳ ಕೊರತೆ ಎಂಬ ವಿಷಯವನ್ನು ತಿಳಿಸಿಕೊಂಡಿದ್ದಾರೆ. ನೋಡ್ತಾ ಇದ್ರಿ, ಏನ್ ಅನಿಸುತ್ತೆ ಸರ್ ಇದು? ಒಳ್ಳೆ ಯಾವ ರೀತಿ? ನಮಗೆ ಲೇಬರ್ ಖರ್ಚಿನಿಂದ ಜಾಸ್ತಿ ಆಗ್ತಾರೆ, ಹೀಗಾಗಿ ನಮಗೆ ಅನುಕೂಲ ಆಗ್ಬೋದಂತ ನಾವು ರೈತರ ಖರ್ಚು ಕಡಿಮೆ ಆಗ್ತದೆ, ನೀವು ಯಂತ್ರ ಉಪಕರಣದಿಂದ ಸಸಿಗಳ ನಡಕ್ಕೆ ವ್ಯವಸ್ಥೆ ಮಾಡ್ಕೊಂತೀರಿ. ಇವತ್ತು ದಿವಸ ಹೆಚ್ಚಾದ್ರೂ ಮುಂದೊಂದು ದಿವಸ ಇದಕ್ಕೆ ನಾವು ಅವಲಂಬನೆ ಆಗಲೇಬೇಕು. ಸಿಗಲ್ಲ. ಸೊ ಅದಕ್ಕೋಸ್ಕರ FPOಗಳ ಮುಖಾಂತರ ಮಿನಿ ಕಂಬೈನ್ ಹಾರ್ವೆಸ್ಟ್ ಆಗಿರ್ಬೋದು ಅಥವಾ ರೀಪರ್ ಮತ್ತು ಥ್ರೆಷರ್ನ ಇಟ್ಕೊಳ್ಳೋದ್ರ ಮುಖಾಂತರ ಸೊ ಎಲ್ಲ ರೈತರಿಗೆ ಸುತ್ತಮುತ್ತಲೂ ಬೇಕಿರೋ ರೈತರುಗಳು ಹೊರಗಡೆ ಇಂದ ಬರೋ ಮಿಷಿನ್ಗಳ ಮೇಲೆ ಅಳವಡಿಕೆ ಆಗಿರೋದಿಲ್ಲ. ಇಲ್ಲೇ ಸುಸ್ಥಿರವಾಗಿ ಅವ್ರಿಗೆ ಬೇಕಿರೋ ಮಿಷಿನ್ ರೈಟ್ ಟೈಮ್ಗೆ ರೈಟ್ ಯಾವಾಗ ಮಳೆ ಬರುತ್ತೋ ಅವಾಗ ನಾಟಿ ಮಾಡಿಬಿಡ್ಬೋದು. ಈ ರೀತಿಯ ತಂತ್ರಜ್ಞಾನಗಳನ್ನ ಎಲ್ಲ FPOಗಳು ಅಳವಡಿಸ್ಕೊಂಡು ಅದರ ರೈತರುಗಳಿಗೆ ಕೊಡೋದ್ರಿಂದ ರೈತರ ಆದಾಯ ಕೂಡ ಮತ್ತು ಅವರ ಸಮಸ್ಯೆಗಳಿಗೆ ಕೂಡ ಒಂದು ಸಮಸ್ಯೆ ಅದರಲ್ಲಿ ಕೂಲಿಗಳಿಗೆ ಭಾಳಷ್ಟು ಸಮಯ ಕೂಡ ಉಳಿತದೆ. ಇನ್ನೊಂದು ಏನಂತಂದರೆ ಇಳುವರಿ ಕೂಡ ಚೆನ್ನಾಗಿ ಬರ್ತದೆ, ಲಾಭ ಸಿಗೋ ಒಂದು ಉದ್ದೇಶದಿಂದ ನಾವು ಈ ಥರ ಒಂದು ಪದ್ಧತಿಯನ್ನು ಅಳವಡಿಸೋದು ಒಳ್ಳೆಯದಂತ ನಾವು ಈಗ ರೈತರಿಗೆ ಎಲ್ಲ ಹೇಳಲಿಕ್ಕೆ ನಮಗೆ ಚಲೋ ಅನಿಸುತ್ತೆ. ಈ ಟೆಕ್ನಾಲಜಿ ಬಂದಂಗೆಲ್ಲ ಈಗ ಆಳಿಂದ ಲೇಬರಿಂದ ಸಮಸ್ಯೆ ಆಗಿರೋದ್ರಿಂದ ಇದು ಒಂದು ಒಳ್ಳೆಯ ಪ್ರಯತ್ನ. ರೈತರು ಇದನ್ನು ನೀಟಾಗಿ ಮಾಡ್ಕೊಂಡು ಹೋದ್ರೆ ಇದ್ರ ಲಾಭನೂ ಐತೆ. ಇದರಿಂದ ಮುಂದೆ 2 ವರ್ಷ 1 ವರ್ಷ ಆದಮೇಲೆ ಆಳುಗಳದ್ದು ಸಮಸ್ಯೆಗಳಂತೂ ಉದ್ಭವ ಆಗಿಬಿಡುತ್ತೆ. ಈಗ ಇದನ್ನು ಖಂಡಿತವಾಗಿ ನಮ್ಮ ಮಾಗಣಿಗೆ ಆಗಲಿ, ನಮ್ಮ ತುಂಗಭದ್ರಾ ಎಡದಂಡೆ ನಾಲಿಗೆ ಇದು ಬೇಕೇ ಬೇಕನ್ನೋ ಅವಶ್ಯಕತೆ ಇದೆ ಅಂತ ನಾವು ಹೇಳ್ಬೋದು. ಕಾರಣದಿಂದ ಮುಂದಿನ ದಿನಗಳಲ್ಲಿ ಈ ರೈತ ಉತ್ಪಾದಕ ಸಹಕಾರ ಸಂಘದ ಮುಖಾಂತರ ನಾಟಿ ಯಂತ್ರವನ್ನು ಖರೀದಿಸಿ ಬಾಡಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುವ ಒಂದು ಉದ್ದೇಶ ಮತ್ತು ಗುರಿಯನ್ನು ಹೊಂದಿರುತ್ತೇವೆ. ಈ ಒಂದು ಪ್ರಯೋಗವನ್ನು ರೈತರಿಗೆ ಎಲ್ಲರಿಗೆ ತಿಳಿ ಹೇಳಿಸಿ ಹಾಗೂ ಅವರಿಗೆ ಮಾರ್ಗದರ್ಶನ ಮತ್ತು ತರಬೇತಿಯನ್ನು ನೀಡುವ ಒಂದು ಉದ್ದೇಶದಿಂದ ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಶ್ರೀ ಬಸವೇಶ್ವರ FPO ಕೆಸರಟ್ಟಿ ಆ ಗ್ರಾಮದ ರೈತರು ಕೂಡ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೈತ ಉತ್ಪಾದಕ ಸಂಸ್ಥೆಗಳ ಮುಖಾಂತರ ಇಂಥ ಯಂತ್ರಚಾಲಿತ ಯಂತ್ರಗಳನ್ನು ಹಾಗೂ ರೈತರಿಗೆ ಏನೇನು ಅವಶ್ಯಕತೆ ಇರುತ್ತೋ ಹಾಗೂ ಅನುಕೂಲ ಆಗುತ್ತೋ ಅಂಥ ಪರಿಕರಗಳನ್ನು ಯಂತ್ರಗಳನ್ನು ಖರೀದಿಸಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಲೇಬರ್ ಸಿಗಬಾರ್ದು, ಮುಂದೆ ಇನ್ನೊಂದು 5-6 ಸಾವಿರ ಇದನ್ನೇ ಮಾಡಬೇಕು. ಅಲ್ಲ, ಈಗ ರೈತರೆಲ್ಲ ಮಾತಾಡ್ಕೊಳ್ತಿರೋ ಗ್ಯಾಪ್ ಬರ್ತಿದೆ, ಗ್ಯಾಪ್ನ ಯಾವ ಥರ ನಾವು ತುಂಬಬೇಕು? ನಾವು ಸ್ವಲ್ಪ ನೋಡಿ ಮಾಡ್ಕೋಬೇಕು. ಮನೆಯವ್ರೆ ಹಚ್ಕೊಂಡು ನಡಿತೈತ್ರಿ, ಇದೇ ಬೇಸ ಆಗ್ತದೆ ಮುಂದೆ. ಇದೇ ಬೇಸ್ ಅಂತೀರಾ? ಆಳ್ ಕಾಳಿಂದ ಹಚ್ಚೋದು ಬೇಡ ಅಂತೀರಾ? ಸಿಗೋದ್ರಿಂದ 4 ವರ್ಷ ಸಿಗ್ತಾರೆ ಅಷ್ಟೇ. ಈಗೆಲ್ಲ ಕೃಷಿಗೆ ಎಲ್ಲ ಯಂತ್ರಗಳಿಂದ ಮಾಡ್ಬೇಕಂತೀರಿ? ಹೌದು, ಯಂತ್ರದಿಂದ ಮಾಡ್ಬೇಕು. FPO ಮತ್ತು ಸೆಲ್ಕೋ ಫೌಂಡೇಶನ್ ಇವರ ಸಹಯೋಗದೊಂದಿಗೆ ಒಂದು ಹೊಸ ತಂತ್ರಜ್ಞಾನದ ಭತ್ತದ ಯಾಂತ್ರಿಕ ನಾಟಿ ಪದ್ಧತಿಯನ್ನು ಶ್ರೀ ಗುಂಡೂರು ಗ್ರಾಮದಲ್ಲಿ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಒಂದು ಹೊಸ ಪದ್ಧತಿಯಲ್ಲಿ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ನಮ್ಮ ಕೃಷಿಯಲ್ಲಿ ಸಾಕಷ್ಟು ಆಳಿನ ಸಮಸ್ಯೆ ಇದೆ. ಸೊ ಈ ಒಂದು ಪದ್ಧತಿಯಿಂದ ಆಳಿನ ಸಮಸ್ಯೆಯನ್ನು ನೀಗಿಸ್ಬೋದು ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ಭತ್ತದ ಪ್ರದೇಶವನ್ನು ನಾವು ನಾಟಿ ಮಾಡ್ಬೋದಾಗಿರ್ತದೆ. ಅದಲ್ಲದೆ ಮತ್ತು ಈ ಒಂದು ಪದ್ಧತಿಯಲ್ಲಿ ಏನು ಸಸಿ ಏನು ಹಚ್ತೀವಲ್ಲ ಅದು ಸಮಾನ ಅಂತರದಲ್ಲಿ ನಾಟಿ ಮಾಡ್ಬೋದು ಮತ್ತು ಸಸಿಗಳು ಭೂಮಿಗೆ ಅತಿ ಕಡಿಮೆ ಸಮಯದಲ್ಲಿ ಹೊಂದಿಕೊಳ್ತದೆ. ಅದಲ್ಲದೆ ಈ ಒಂದು ಪದ್ಧತಿಯಲ್ಲಿ ರೈತರು ಒಂದು ಹೆಚ್ಚಿನ ಏನು ಕೈಯಿಂದ ನಾಟಿ ಮಾಡ್ತಾರಲ್ಲ, ಈ ಒಂದು ಯಾಂತ್ರಿಕ ಭತ್ತದ ಪದ್ಧತಿಯಲ್ಲಿ ಹೆಚ್ಚಿನ ಇಳುವರಿಯನ್ನು ರೈತರು ಪಡೆದುಕೊಳ್ಬೋದಾಗಿದೆ. ಸೊ ಈ ಗುಂಡೂರು ಗ್ರಾಮದ ರೈತ ಬಾಂಧವರು ಮತ್ತು ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತ ಬಾಂಧವರು ಈ ಪದ್ಧತಿಯನ್ನು ಅಳವಡಿಸ್ಕೊಂಡು ಹೆಚ್ಚಿನ ಒಂದು ಆದಾಯ ಪಡ್ಕೊಳ್ಬೇಕಂತ ಹೇಳಿ ನಾವು ಕೇಳ್ತೀವಿ. ಧನ್ಯವಾದ. ವೀರಪ್ಪಯ್ಯ ಸಹಕಾರ ಸಂಘದಲ್ಲಿ ಪ್ರಾತ್ಯಕ್ಷಿಕೆ ನೋಡಿ ತುಂಬ ಸಂತೋಷವಾಯಿತು. ಇದೇ ರೀತಿಯಾಗಿ
ಎಲ್ಲ ಹಳ್ಳಿಗಳಲ್ಲೂ ಸಹಕಾರ ಸಂಘವನ್ನು ಉತ್ಪಾದಕ ಅಲ್ಲಿ ಒಂದು ಈ ಯಂತ್ರಗಳನ್ನು ತರಿಸ್ಬೇಕಂತ ಹೇಳಿ ನನ್ನ ಹೇಳೋದು. ನಾವು ಒಂದು ಸಲ ಹಚ್ಚಿದ್ದೀವಿ ರೀ, ಬರೋಲ್ಲ. ಸ್ವಲ್ಪ ಏನಂದರೆ ಟೆಕ್ನಿಕಲ್ ಇವು ಮಡಿ ಸ್ವಲ್ಪ ಕರೆಕ್ಟ್ ಒಂದು 2 ದಿನ ಅದು ಸಾಯಿಲ್ ತಕ್ಕಂತ ನಾವು ಮಡಿನ ರೆಡಿ ಮಾಡ್ಕೋಬೇಕು ರೀ ಮಿಷಿನ್. ಅದು ಜಾಡ ಬೀಳಾರ್ದಂಗೆ ಸ್ವಲ್ಪ ತಕ್ಕಂತ ನಾವು ರೆಡಿ ಮಾಡ್ಕೊಂತ ಮಿಷಿನಿಂದ ಹಚ್ಚೋದು ಭಾಳ ಒಳ್ಳೆಯದು. ಈಗ ಲೇಬರು ಕರೆಕ್ಟ್ ಯೂನಿಫಾರ್ಮ್ ಆಗಿ ಬೀಳ್ತದೆ ಸಸಿ ಕರೆಕ್ಟಾಗಿ. ಈಗ ನಿಮ್ಮ ಮಿಷಿನಿಂದನೇ ಹಚ್ಚಕತ್ತೀರಿ? ಈ ಅದೇ ಹೋದ್ಸಲ ಹಚ್ಚೋರಿ, ಮುಂದಕ್ಕೆ ಮತ್ತೆ ನಾವು ನೋಡ್ಬೇಕು. ಯಾಕಂದ್ರೆ ಈ ವರ್ಷ ನೀರಿಂದ ಇದೈತಲ್ಲ, ಬರ್ತೈತಲ್ಲ ಅದು ಸಸ್ಮೆಡಿಗೆ. ಅದಕ್ಕೆ ಯಾಕಂದ್ರೆ ಟ್ರೈನಲ್ಲಿ ಹಾಕ್ಬೇಕ್ರಿ. ಅದು ಸಸ್ಮೆಡಿ ಹಾಕೋದು ಸ್ವಲ್ಪ ತ್ರಾಸ ಐತ್ರಿ. ಸಸ್ಮೆಡಿ ಅದು ಕರೆಕ್ಟ್ ಟೈಮ್ಗೆ ಅಂದ್ರೆ ಈ ಟ್ರೈನಾಗ ಹಾಕಿದ್ರೆ 25 ದಿನ 1 ತಿಂಗಳ ಒಳಗೆ ಹಚ್ಬೇಕು ಅಂತಾರೆ. ಆ ಟೈಮ್ ನೋಡ್ಕೊಂಡು ನಾವು ಅದನ್ನು ರೆಡಿ ಮಾಡ್ಕೊಂಡು ಹಿಂಗಾಗಿ ಬರೋಲ್ಲ ಬಿಡ್ತೀವಿ ಮುಂದಕ್ಕೆ. ಯಾಕಂದ್ರೆ ಬರ್ತಾ ಲೇಬರ್ ಸಿಗೋದಿಲ್ಲ. ಆ ಕಾರಣಕ್ಕೆ ನಾವು ಈ ಮಿಷಿನಿಗೆ ಸ್ವಲ್ಪ ರೂಢ ಆಗ್ಬೇಕು. ಆಗ್ತಾರೆ ಸ್ವಲ್ಪ, ಯಾಕಂದ್ರೆ ಅದಕ್ಕೆ ಜನ ರೂಢಿ ಬೀಳ್ಬೇಕು. ರೂಢಿ ಆದಮೇಲೆ ಅದ್ರ ತಕ್ಕಂತೆ ನಾವು ಸಸ್ಮೆಡಿ ಆಗಲಿ ಮಡಿನ ಎಲ್ಲ ನಾವು ರೆಡಿ ಮಾಡ್ಕೊಂಡು ಅದು ಮುಂದಿನ ದಿನ ಇದರಲ್ಲಿ ಮುಂದಕ್ಕೆ ಮಿಷಿನ್ಲಿಂದ. ಈಗ ಇದು ಭತ್ತದ ನಾಟಿ ಆಳು ಕಾಳು ಕರೆಸಿ ನೀವು ನಾಟಿ ಮಾಡ್ತಿದ್ರಿ, ಈಗ ಯಂತ್ರೋಪಕರಣಗಳು ಬಂದಾವ, ಏನು ಅನಿಸ್ತದ ನಿಮಗೆ? ಇದಾದ್ರೆ ಒಳ್ಳೇದಾಗ್ತದೆ. ಲೇಬರ್ ಭಾಳ ಹಾಂ, ಭಾಳ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಅಲ್ಲ ಯಂತ್ರೋಪಕರಣದಿಂದ ಮಾಡಿದ್ರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಇಳುವರಿ ಚಲೋ ಬರ್ತದೆ. ಹಾಂ ಆಮೇಲಂತೂ ನಾಳೆ ಲೇಬರ್ ಒಂದು ಭಾಳ ಶಾರ್ಟೇಜ್ ಇದಾವೆ. ಹಾಂ, ಲೇಬರ್ ಸಲುವಾಗಿ ಮಿಷಿನ್ ಯಂತ್ರಗಳಿಂದ ಮುಖಾಂತರ ನನಗೆ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಇಂಥವು ಮಾಡ್ಕೊಳ್ಳೋದು ರೈತರಿಗೆ ಭಾಳ ಅನುಕೂಲ ಆಗೋದಂತ ನಮ್ಮ ಅನಿಸಿಕೆ. ಈಗಿನ ಒಂದು ಇದರಲ್ಲಿ ತುಂಬ ಲೇಬರ್ ಸಮಸ್ಯೆ ಇದೆ. ಅದಕ್ಕೋಸ್ಕರ ಸೆಲ್ಕೋ ಫೌಂಡೇಶನ್ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಏನು ಇದನ್ನು ಭತ್ತ ನಾಟಿ ಮಾಡುವಂಥ ಮಷಿನ್ಗಳಾಗಲಿ ಅಥವಾ ಬೆಳೆ ಕಿತ್ತುವಂಥ ಮಷಿನ್ಗಳಾಗಲಿ ಇವನ್ನೆಲ್ಲ ರೈತರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಲ್ಲಿ ನಾವು ಸಸ್ಟೈನೇಬಲ್ ಒಂದು ಡೆವಲಪ್ಮೆಂಟ್ ಗೋಲನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅದು ಸೌರಶಕ್ತಿಯನ್ನು ಬಳಸ್ಕೊಂಡು ರೈತರಿಗೆ ಅನುಕೂಲ ಆಗಲಿ, ಯಾವುದೇ